ಯಾರು ಸಾಯಿಸಿ ತಂದು ತಗೊಂಡು ಬಿಸಾಡಿದ್ದಾರೆ ಸರ್ ಅಲ್ಲಿ. ಓಕೆ. ನಿನ್ನೆ ನೈಟ್ 9:30 ಗಂಟೆಗೆ ಮನೆಯಿಂದ ಬಂದಿದ್ರು ಸರ್ ಅವರು. ಯಾರು ಬಿಟ್ಟರು ಗಾಡಿಗೆ ಅದು ನನ್ನ ತಮ್ಮ ಮಗನೇ ದೊಡ್ಡ ಚಿಕ್ಕ ಮಗ ಬಿಟ್ಟಿದ್ದ ಅವನು. ಓಕೆ. ನನ್ನ ಚಿಕ್ಕ ಮಗ ಎಲ್ಲಿಗೆ ಬಿಟ್ಟು ಅದು ಇಲ್ಲಿ ಮದ್ದಡಕಕ್ಕೆ ಬಿಟ್ಟಿದ್ದ. ಓಕೆ. ಡ್ರೈವರ್ ಕೆಲಸ ಮಾಡೋದು ಸರ್. ಓಕೆ. ಲಾರಿಯಲ್ಲಿ ಹೋಗ್ತಾನೆ, ಯಾರು ಲಾರಿಯಲ್ಲಿ ಕರೆದ್ರು ಹೋಗ್ತಾನೆ. ಓಕೆ. ಹಾಗೆ ನಿನ್ನೆ ಅವರು ಹೊರಟದ್ದು ಅದೇ ಲೋಡ್ ಆಗಿದೆ ಅಂತ ಹೇಳಿ ಫೋನ್ ಮಾಡಿ ಅವರು ಕರೆಸಿದ್ದು. ಓಕೆ. ಅದಕ್ಕೆ ಇವನು ಬಿಡ್ಲಿಕ್ಕೆ ಅಂತ ನನ್ನ ಚಿಕ್ಕ ಮಗ ಬಂದಿದ್ದಾನೆ. ನೈಟ್ 9:30ಗೆ ಮನೆಯಿಂದ ಬಿಟ್ಟಿದ್ದಾನೆ. 10 ಗಂಟೆಗೆ ಅಲ್ಲಿ ಬಿಟ್ಟು ವಾಪಸ್ ಮನೆಗೆ ಬಂದಿದ್ದಾನೆ ಚಿಕ್ಕ ಮಗ. ಓಕೆ. ಅದರ ನಂತರ ಎಂತ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಮಗೆ ಈಗ ಬೆಳಿಗ್ಗೆ ಒಂದು 12 ಗಂಟೆ 11 ಗಂಟೆ ಆಗಿದೆ ಅಂತ 11:30 ಆಗಿದೆ. ಅಷ್ಟೊತ್ತಿಗೆ ನಮ್ಮ ಬಾವರಿಗೆ ಫೋನ್ ಮಾಡಿತು. ಅವರು ನನಗೆ ಹೇಳಿದರು ಹೀಗೆ ವಿಷಯ ಆಗಿದೆ ಅಂತ. ಅಲ್ಲಿ ಸ್ಪಾಟಲ್ಲಿ ಅಂದರೆ ಎಲ್ಲ ಪುಡಿ ಆಗಿದೆ. ಅಲ್ಲಿ ಎತ್ಕೊಂಡು ಬಂದೇ ಅಲ್ಲಿ ಬಿಸಾಕಿದ್ದಾರೆ. ಅಲ್ಲಿ ಮೊರಡ ಮಾಡಿದೆಯಲ್ಲ, ಅದು ಬೇರೆ ಕಡೆ ಮಾಡಿ ಅಲ್ಲಿಗೆ ತಗೊಂಡ್ಬಂದು ಬಿಸಾಡಿದ್ದಾರೆ. ಯಾರೇ ಮಾಡಿರಲಿ ಅವ್ರಿಗೂ ಮಕ್ಕಳಿದ್ದಾರೆ. ಇನ್ನು ಅವ್ರಿಗೆ ಮಕ್ಕಳು ಇಲ್ಲದಿದ್ದರೂ ಮಕ್ಕಳು ಹುಟ್ಟುತ್ತಾರೆ. ಇನ್ನೊಬ್ಬರ ನೋವು ಅವ್ರಿಗೆ ಹೇಗೆ ಅಂತ ಚೆನ್ನಾಗಿ ಗೊತ್ತಾಗ್ತದೆ. ಒಂದು. ಎರಡನೇದಾಗಿ ಇದಕ್ಕೆ ತಕ್ಕ ಅಧಿಕಾರಿಗಳು ಯಾವ ಕ್ರಮ ಉಂಟು ಅದನ್ನು ಸೂಕ್ತವಾಗಿ ಅವ್ರು ಮಾಡಬೇಕು, ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು. ಯಾಕಂತ ಹೇಳಿದರೆ ಇನ್ನು ಅವರಿಗೆ ಸಪೋರ್ಟ್ ಮಾಡೋದು, ಇವರಿಗೆ ಸಪೋರ್ಟ್, ನನ್ನ ಮಗನಿಗೂ ಸಪೋರ್ಟ್ ಮಾಡೋದು ಬೇರೆ, ಅವ್ರಿಗೂ ಸಪೋರ್ಟ್ ಮಾಡಬಾರ್ದು. ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು. ಈಗ ಏನಂತ ಹೇಳಿದರೆ ಅವರ ಕುತ್ತಿಗೆಯಲ್ಲಿ ಸರಿಗೆಗಳು ಕೆಲವೊಂದು ಸಿಕ್ಕಾಕೊಂಡಿದೆ. ಅದು ಹೇಗೆ? ಅದು ತಗೊಂಡ್ಬಂದು ಬಿಸಾಡುವಾಗ ಅದರ ಮೇಲೆ ಅವರು ಇದ್ರದ್ದು ಎಂತ ತೊಂಡೆಕಾಯಿದು ಬೀಳಿ ಹಾಕಿದ್ರು. ಅದು ಅದರ ಮೇಲೆ ಬಿಸಾಕಿ ಬಿಟ್ಟಿದ್ದಾರೆ. ಹಾಗಾಗಿ ಅದು ಕುತ್ತಿಗೆಗೆ ಸಿಕ್ಕೊಂಡಿದೆ. ಈಗ ನಿಮಗೆ ಪಕ್ಕಾಗಿದೆ ನಾನು ನೋಡಿದ್ದೇನೆ ಕರೆಕ್ಟಾಗಿ. ಅಂದರೆ ಕೊಲೆನೇ ಅಂತ? ಕೊಲೆ. ಅವ್ರಿಗೆ ಜೀವಾವಧಿ ಶಿಕ್ಷೆಯನ್ನೇ ಕೊಡಬೇಕು, ಬೇರೆ ಯಾವುದು ಕೊಟ್ಟರೂ ಆಗಲ್ಲ. ಅವ್ರು ಉಳಿದು ಏನು ಪ್ರಯೋಜನ ಇಲ್ಲ. ಇನ್ನೊಬ್ಬರ ತಾಯಿಗೆ ನೋವು ಮಾಡೋದು ಬೇರೆ ಅವರು ಮಕ್ಕಳಿಗೆ. ನಿಮ್ಮ ಹೆಸರು? ನಂದು ಶರೀಫ್ ಅಂತೇಳಿ.